ಈಗ ಶಾಹಿ ಸ್ನಾನ್ ಅಂತ ಹೇಳ್ತೀವಿ. ಶಾಹಿ ಸ್ನಾನ್ ಸಂದರ್ಭದಲ್ಲಿ ಮಾತ್ರ ಒರಿಜಿನಲ್ ನಾಗಾಸಾಧುಗಳು ಅಂದ್ರೆ ನಿಜವಾದ ಅಘೋರಿಗಳು, ನಾಗಾಸಾಧುಗಳು, ತ್ರಿನೇತ್ರಿಗಳು, ಕಾಪಾಲಿಕರು ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಸಾಧನೆಗಳಲ್ಲಿರ್ತಾರೆ. ಸಾಧನೆ ಅಂದ್ರೆ ಒಟ್ಟು 59 ರೀತಿಯಾದಂತಹ ಸಾಧನೆಗಳಿದೆ. ಆ ಸಾಧನೆಗಳಲ್ಲಿ ಪಂಗಡ ಅನ್ನೋದು 2 ಇದೆ, ಕಾಳಿಕುಲ, ಶ್ರೀಕುಲ ಅಂತ. ಇವೆರಡನ್ನ ಹೊರತುಪಡಿಸಿ ವಿಶೇಷವಾಗಿ ಅಖಾಡಗಳು ಅಂತ ಹೇಳ್ತೀವಿ. ಅಂದ್ರೆ ಜೂನಾ ಅಖಾಡ, ನಿರ್ವಾಣಿ ಅಖಾಡ, ಆನಂದ ಅಖಾಡ, ಅಗ್ನಿ ಅಖಾಡ. ಅಖಾಡ ಅಂದ್ರೆ ಯೂನಿವರ್ಸಿಟಿ ಇದು ಇದೆ. ಈ ಕುಂಭಮೇಳ ಅಂದ ಮಾತ್ರಕ್ಕೆ ಬರುವಂಥದ್ದು ಅಖಾಡಗಳು ಅಂತ ತಗೊಳ್ತೀವಿ. ಜೂನಾ ಅಖಾರ ಕನ್ನಡದಲ್ಲಿ ಹೇಳುವಂಥದ್ದು, ಅಖಾಡ ಕನ್ನಡದಲ್ಲಿ ಹೇಳ್ತಾರೆ, ಅಖಾರ ಹಿಂದಿಯಲ್ಲಿ ಹೇಳ್ತಾರೆ. ಈ ಅಖಾಡದವರು ನಾಗಾಸಾಧು ಅಘೋರಿಗಳು ಅಂತ ತಗೊಳ್ತೀವಲ್ವಾ. ಈ ಒಂದು ವಿಭಜನೆಯನ್ನ ನೋಡ್ಕೊಂಡು ಆ ಒಂದು ಸ್ಥಳವನ್ನ ಮುಟ್ಟಿ ಬರೋ, ಸ್ಪರ್ಶ ಮಾಡೋದು ಅಂದ್ರೆ ಆ ಸ್ಥಳ ಮಹಿಮೆ. ಅಲ್ಲಿಗೆ ನೀವು ಪಾದ ಸ್ಪರ್ಶ ಮಾಡಿ ಬಂದ್ರು ಸಾಕು, ಅಲ್ಲಿಯ ಒಂದು ಸಕಾರಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಬರುತ್ತೆ. ನಿಮ್ಮ ಚಿಂತನಾ ಧಾರ ಕೂಡ ಬದಲಾಗತ್ತೆ. ಇದೆಲ್ಲ ನೋಡಿದಾಗ ಎಷ್ಟು ವಿಚಿತ್ರ ವೈಶಿಷ್ಟ್ಯ ಅಂತ ಅನ್ನಿಸ್ಬೋದು. ಇದ್ರ ಜೊತೆಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರವರ ವಿಚಾರಕ್ಕೆ ತಕ್ಕಂತೆ ವಿಶ್ಲೇಷಣೆಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಭಕ್ತಿ ಮಾರ್ಗ, ಶ್ರದ್ಧಾ ಮಾರ್ಗ, ನಂಬಿಕೆ. ಭಕ್ತಿ, ಶ್ರದ್ಧೆ, ನಂಬಿಕೆ ಇದ್ರೆ ಇಂಥ ಕಡೆಗೆ ಹೋಗಿ. ಇದನ್ನ ಇಲ್ದವರು ಕೂಡ ಹೋಗಿ. ಅಲ್ಲೂ ಕೂಡ ನಿಮಗೆ ಪರಿವರ್ತನಾ ಯೋಗ ಇದ್ರೆ ಖಂಡಿತ ನಂಬಿಕೆ ಇದ್ದವರು ಇಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ನಂಬಿಕೆಯೊಂದಿಗೆ ಅವರಲ್ಲಿ ಪರಿವರ್ತನಾ ಯೋಗ ಬರುತ್ತೆ. ಇದನ್ನೆಲ್ಲ ನಾವು ತಗೊಳ್ಬೇಕಾಗತ್ತೆ. ಇನ್ ಕೆಲವು ಕಡೆ ಕೆಲವೊಂದು ಚರ್ಚೆಗಳು ನಡೀತಾ ಇದೆ, ಕೆಲವೊಂದು ವ್ಯಕ್ತಿಗಳ ಬಗ್ಗೆ, ಕೆಲವೊಂದು ಸಾಧುಗಳ ಬಗ್ಗೆ, ಸಂತರ ಬಗ್ಗೆ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಕಳ್ಳ ಆದವನು ಅಥವಾ ದರೋಡೆ ಮಾಡೋವನು ಅಥವಾ ಅವನ ಚಿಂತನಾಧಾರ ಇನ್ನೊಬ್ರಿಗೆ ಮೋಸನೇ ಮಾಡ್ಕೊಂಡು ಬದುಕೋವನಲ್ಲಿ ಪರಿವರ್ತನೆ ಆಗ್ಬಾರ್ದು ಅಂತ ಏನು ಇಲ್ವಲ್ಲ. ನಾವ್ ಈ ಮಹಾಕುಂಭಕ್ಕೆ ಕೆಲವ್ರನ್ನ ಸೇರಿಸ್ಬೇಡಿ, ಕೆಲವರನ್ನ ಬಹಿಷ್ಕಾರ ಮಾಡಿ ಅನ್ನುವಂಥ ಮಾತುಗಳನ್ನ ಕೂಡ ಕೇಳ್ತಾ ಇದ್ದೀವಿ. ಈ ಕುಂಭಮೇಳ, ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ, ಮಹಾಕುಂಭಮೇಳ. ಈ ಅರ್ಧ ಮತ್ತು ಪೂರ್ಣ ಎಲ್ರಿಗೂ ಸಿಗ್ಬೋದು. ಈ 144 ವರ್ಷದ ಮಹಾಕುಂಭಮೇಳ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಹುಟ್ಟಿದ ಮಗುನು 144 ವರ್ಷ ಬದುಕತ್ತೆ ಅನ್ನೋ ಗ್ಯಾರಂಟಿ ಡೆಫಿನೆಟ್ಲಿ ಇಲ್ಲ. ಇದ್ರೂ ಯಾವುದೋ 1,00,000 ಮಗು ಇರಬಹುದು. ಇನ್ ಇವಾಗ ಹುಟ್ಟಿ ಆಲ್ರೆಡಿ ಅರ್ಧ ಜೀವನಗಳನ್ನ ಕಳ್ಕೊಂಡು ಬಂದವ್ರಿಗೂ ಸಿಗೋದಿಲ್ಲ ಅಂದಾಗ ಈ ಸುಸಂದರ್ಭ, ಈ ಕಲಿಯುಗದಲ್ಲಿ ಈ ಸುಸಂದರ್ಭ ಸಿಕ್ಕಾಗ ನಿಮಗೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನೀವು ಯಾವ ಧರ್ಮಾಚರಣೆಯಲ್ಲಿದ್ರೋ ಗೊತ್ತಿಲ್ಲ, ಯಾವ ಜಾತಿಯವರು ಪಂಗಡದವರು ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಬಂದು ಅಲ್ಲಿ ಒಂದು ಪರಿವರ್ತನೆಯನ್ನ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಕೆಲವರಿಗೆ ಬೇಡ ಅನ್ನಿಸ್ಬೋದು. ನಾನು ಒಂದು ಸನಾತನ ಧರ್ಮಿಯಾಗಿ ಮನುಕುಲವನ್ನ ಮಾತ್ರ ಗಮನದಲ್ಲಿಟ್ಕೊಂಡು ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ, ಇನ್ನೊಂದು ಧರ್ಮವನ್ನ ಆಚರಣೆ ಮಾಡುವಂತಹ ಒಂದು ಹೆಣ್ಮಗಳು ಕೂಡ ಇಲ್ಲಿ ಬಂದು ಪುಣ್ಯ ತೀರ್ಥ ಸ್ನಾನವನ್ನ ಮಾಡಿದ್ದಾರೆ ಅಂದಾಗ, ಅವರಲ್ಲಿ ಪರಿವರ್ತನೆ ಕಂಡಿದೆ ಅಂದಾಗ, ಮನುಕುಲದ ಉದ್ಧಾರಕ್ಕೋಸ್ಕರ ಇರುವಂತಹ ಈ ಸುಸಂದರ್ಭವನ್ನ ಯಾಕೆ ಎಲ್ಲರೂ ಬಳಸ್ಕೋಬಾರ್ದು ಅಲ್ವಾ? ಇಲ್ಲಿ ಅವನು ಬರಬಾರ್ದು, ಇವನು ಬರಬೇಕು, ಇವನು ಬೇಕು, ಇವನು ಬೇಡ ಅನ್ನೋದು ಯಾವ ಪ್ರಕೃತಿಯ ಧರ್ಮದಲ್ಲೂ ಶಾಸ್ತ್ರದಲ್ಲೂ ಇಲ್ಲ. ಪ್ರಕೃತಿಯಲ್ಲಿ ಹೇಳೋದು ಒಂದೇ, ಉತ್ತುಂಗದಲ್ಲಿ ಕಣ್ಣಿಗೆ ಕಾಣುವಂತಹ ಭಗವಂತ ಒಂದು ಪ್ರಕೃತಿ, ಇನ್ನೊಂದು ಸೂರ್ಯ. ಇದನ್ನು ಹೊರತುಪಡಿಸಿ ನೀರು, ಅಗ್ನಿ, ಭೂಮಿ, ನಾವು ಅದನ್ನೇ ಪಂಚತತ್ವವಾಗಿ ತಗೊಳ್ತಾ ಇದ್ದೀವಿ ಅಂದಾಗ ಈ ಸುಸಂದರ್ಭವನ್ನ ಎಲ್ಲರೂ ಅಂದ್ರೆ ಈಗ ಇದ್ರ ಜೊತೆಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಸರ್ಕಾರ ಇಷ್ಟೊಂದು ವ್ಯವಸ್ಥೆಯನ್ನ ಕೊಟ್ಟಾಗ ಈ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಉಪಯೋಗಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ?
ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.